ಅತ್ತೆ ಆಫೀಸ್ಗೆ ಹೋಗಿ ಬರ್ತೀನಿ. ಆಯಿತು ಸರಿ ಅಮ್ಮ ಹೋಯ್ ಬಾ. ಏನೇ ಸಸಿ ಎಲ್ಲ ಸಂಪಾದನೆ ಮಾಡಿ ನಿನ್ನ ಕಡೆಯಲ್ಲೇ ಕೊಡ್ತಿದ್ದಾಳ ದುಡ್ಡೆಲ್ಲ? ಓ ಇಲ್ಲ ಕಣಕ್ಕ, ಅವ್ರ ಸಂಪಾದನೆ ಎಲ್ಲ ನಾ ತಗೋತಿಲ್ಲ ಅಕ್ಕ. ಅವ್ರ ಸಂಪಾದನೆ ಎಲ್ಲ ಅವರು ತವ್ರ ಮನೆ ಕೊಡ್ತಿದ್ದಾರೆ, ಅವ್ರ ಅಪ್ಪ ಅಮ್ಮ ಕೊಡ್ತಿದ್ದಾರೆ, ಒಬ್ಬಳೆ ಮಗಳಲ್ವಾ ಅದಕ್ಕೆ. ಏನು ಇರೋದಿಲ್ಲಿ, ತಿನ್ನೋದಿಲ್ಲಿ, ಮಲಗೋದಿಲ್ಲಿ ಎಲ್ಲ ಇಲ್ಲೇ, ಆದರೆ ದುಡ್ಡು ಮಾತ್ರ ಅವ್ರು ತವ್ರ ಮನೆ ಕೊಡ್ತಾಳ? ಇರಲಿ ಬಿಡಕ್ಕ, ಪಾಪ ಹೆಣ್ಮಗಳು ಒಬ್ಬಳೇ ಅವ್ರಿಗೆ, ಮತ್ತು ಅವಳು ದುಡಿದು ಕೊಡಲಿಲ್ಲ ಅಂದರೆ ಏನು? ಅದು ಅಲ್ಲದೆ ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಒಳ್ಳೇದಲ್ವಾ? ಮಾಡಲಿ ಬಿಡು, ನನಗೇನು ಕಡಿಮೆ ಆಗಿದೆ? ನಿನಗೆ ಬುದ್ಧಿ ಇಲ್ಲ ಕಣೆ, ಸೊಸೆ ದುಡ್ದಿದ್ದ ನಾನು ನೀನು ತೊಗೊಳೋದು ಬಿಟ್ಕೋ ತವ್ರ ಮನೆ ಕೊಡಿಸ್ತಿದೀಯ. ಅಲ್ಲಿ ಕಣಕ್ಕ ನನಗೇನು ಕಡಿಮೆ ಇದೆ? ಇಬ್ಬರು ಗಂಡು ಮಕ್ಕಳು ದುಡಿತಿದ್ದಾರೆ, ನಂಗೆ ದೇವರು ಸಾಕಷ್ಟು ಕೊಟ್ಟಿದ್ದಾನೆ. ಅದು ಅಲ್ಲದೆ ಒಂದು ಹೆಣ್ಮಗಳು ದುಡಿದು ಅವ್ರ ಅಪ್ಪ ಅಮ್ಮನ ನೋಡ್ಕೊತಾಳಂದರೆ ಖುಷಿ ಅಲ್ವಾ? ನೋಡು, ನಾವು ನನ್ನ ಸೊಸೆ ಚೆನ್ನಾಗಿದ್ದೀವಿ, ಅತ್ತೆ ಸೊಸೆ. ನಮ್ಮಿಬ್ಬರು ನಡುವೆ ತಂದಿಡೋದನ್ನು ನೋಡೋಕೆ ಹೋಗ್ಬೇಡ. ಏನೋ ನೀನು ಚೆನ್ನಾಗಿರಲಿ ಅಂತ ಒಂದು 4 ಮಾತು ಬುದ್ಧಿ ಮಾತು ಹೇಳಿದೆ, ನನಗೆ ಅಂತೀಯ ಅಂದರೆ ನನ್ನ ಕೆಲಸ ಇದೆ, ನಾನು ಇನ್ನು ಬರ್ತೀನಿ. ಯಾವಾಗ ಬಂದರೂ ಏನಾದರೂ ಒಂದು ಹೇಳ್ಕೊಂಡೇ ಹೋಗ್ತಾಳೆ. ವಯಸ್ಸಾದರೆ ಇನ್ನೂ ಬುದ್ಧಿ ಬರ್ತಿಲ್ಲ ಇವಳಿಗೆ, ಬರೇ ಮನೆ ಹಾಳು ಕೆಲಸನೇ.